ಬರ್ಲಿ ಇವತ್ತು ನಮ್ಮ ತೋಟದ ಅದು ಹೆಂಗ್ ಬರ್ತಾರಂತ ನಾನು ನೋಡ್ತೀನಿ. ಯಾಕೋ ಬಲು ಅತಿ ಆಗೋಯ್ತು ಇವ್ರದು. ನಾನು ಏನ ಅತ್ಲಾಗಿ ಹೋಗ್ಲಿ 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 ಅಣ್ಣ ತಮ್ಮಂದ್ರು ಸುಮ್ಮನೆ ಜಗಳ ಮಾಡ್ತಾರಲ್ಲ ಅಂತ ನಮ್ಮ ಅಪ್ಪ ಬೇಜಾರು ಮಾಡ್ಕೊಳತ್ತಲ್ಲ. ನಮ್ಮ ಅಪ್ಪನ ಮಾತಿಗೆ ಗೌರವ ಕೊಡ್ಬೇಕಂತ ಇಷ್ಟು ದಿವಸ ನಾನು ಎದ್ರಕಂಡು ಸುಮ್ಕಿದ್ದೆ, ಒಂದು ಬೆಲೆ ಕೊಟ್ಟು ಒಂದು ಗೌರವ ಕೊಟ್ಟು. ಅದಕ್ಕೇನೇನೆ ಅವರು ನಾವ್ ಏನು ಮಾಡಿದ್ರು ಇವ್ರು ಎದ್ರಕೊಂಡ್ಬಿಡ್ತಾನ ಅನ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟಂತ ಸಹಿಸ್ಕೊಳೋದು ನಾವು, ಎಷ್ಟಂತ ಸಹಿಸ್ಕೊಳ್ಳಿ? ಅಲ್ಲ, ಮೊನ್ನೆ ಬೋರಿಂಗ್ ಲಾರಿಗೆ ಬೋರ್ ಕೊರ್ಸೋಣ ಅಂತ ಇದು ಮಾಡಿದೀವಿ, ಅವತ್ತು ತಡೆದ್ರು. ತಿರ್ಗಾ ಪಾಯಿಂಟ್ ಬೇರೆ ಕಲ್ಲು ಬೇರೆ ಬದಲಾಯಿಸಿದ್ದಾರೆ. ಒಂದೊಂದೇ ಅವತಾರಗಳ ಇವ್ರು ಮಾಡ್ತಿರೋದು. ಬೇಕು ಬೇಕು ಅಂತ ನಮ್ಮ ಮೇಲೆ ಕ್ಯಾತೆ ತಗೊಂಡು ಬರ್ತಿದಾರಲ್ಲ. ಹಿಂಗೆ ಮಾಡೋದು ಸರಿನಾ? ಇವರು ಬರ್ಲಿ ಇವತ್ತು ಅದೆಲ್ಲ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ತಾರೆ, ನಾನು ನೋಡೇ ಬಿಡ್ತೀನಿ. ಯಾಕೆ ಅತಿ ಆಗೋಯ್ತು ಇವ್ರದು. ಅಗಳ ಇದ್ಯಾಕೆ ಪಾಪ ಕುಮಾರಣ್ಣ ಯಾರ್ಗ ಮಾತಾಡ್ಸಿರಂಗಿದೀಯಾ? ಏನಾಯ್ತು ಪಾಪ? ಏನೋ ಆಗಿಲ್ಲ ಕಣ, ಬಾರ್ ಶಂಕರಾಜ ಅತ್ಲಾಗಿ. ಇರ್ತಾರಲ್ಲ ಕೆಲವು ಜನಗಳು, ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿರೋದಕ್ಕೂ ಬಿಡಲ್ಲ. ಎಂತಾರ್ಗಾದ್ರೂ ಬೇಜಾರು ಮಾಡಿಸ್ಬಿಡ್ತಾರ ಅತ್ಲಾಗಿ. ನಮ್ಮ ಪಾಡಿಗೆ ನಾವಾಯ್ತು, ನಮ್ಮ ಕೆಲಸ ಆಯ್ತು, ಯಾರು ತಂಟೆಗೆ ಹೋಗಲ್ಲ, ಯಾರು ಸವಾಸಕ್ಕೂ ಹೋಗಲ್ಲ, ನೆಮ್ಮದಿಯಾಗಿರ್ತೀವಿ ಅಂತ ನೆಮ್ಮದಿನೂ ಹಾಳು ಮಾಡೋರು ಇರ್ತಾರಲ್ಲ ಕೆಲವು ಜನಗಳು. ಅದಕ್ಕೋಸ್ಕರ ಬೈಕಣ್ತಿದ್ದೀನಿ. ಯಾಕೆ ಪಾಪ ಏನಾಯ್ತು ಮಗ? ಯಾರಲ್ಲ ಅವನು? ಯಾರಂದ್ರ ಏನಂದ್ರ ನಿನಗೆ? ಏನಿಲ್ಲ ಕಣ ಬಾರ್ ಶಂಕರಾಜ. ಅಲ್ಲ ಕಣ ಶಂಕರಾಜ, ಅಲ್ಲ ನೆನ್ನೆ ಅದೇ ನಮ್ಮ ಗಜೇಂದ್ರಂಗೆ ಪಾಲ್ ಮಾಡಿಸಿ ಹೊಲ ಕೊಡ್ಸಿದೀವಲ್ಲ, ಬೋರೆಲ್ಲ ಕೊರ್ಸಿದ್ವಲ್ಲ ಶಂಕರಾಜು. ಆ ಬೋರ್ ಕೊರ್ಸಿರತ್ತವ ಇನ್ನೇನು ಆ ಕಡೆ ನೋಡಿದ್ರೆ ನೀವು ಇದಾಕಿದ್ದೀರಾ, ಏನೋ ತರಕಾರಿಗಳು ಬೆಳೆಗಳು ಹಾಕಿದ್ದೀರಾ. ಈ ಕಡೆ ನೋಡಿದ್ರೆ ಜಗಣ್ಣನೂ ಏನ ಹಾಕಿದಾರ. ಅವ್ರು ಗಾಡಿ ಹೋಗೋದಕ್ಕೆ ಜಾಗ ಇಲ್ಲ. ಹಂಗಾಗಿ ಟ್ಯಾಕ್ಟ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಈಗ? ಟ್ಯಾಕ್ಟ್ರಿ ಹೋಗೋದಕ್ಕೆ ಜಾಗ ಇನ್ನೇನು ನಮ್ಮ ದೊಡ್ಡಪ್ಪಾರ ತೋಟದ ಆಸೆನೇ ಒಂದು ಸ್ವಲ್ಪ ಬದಿ ಮೇಲೆ ಆಸೆನಿ ಹಿಂಗೆ ಹೊಡ್ಕೊಂಡ್ ಬಂದೆ. ತಪ್ಪೇನಾಯ್ತು ಶಂಕರಾಜ? ಈಗ ದಾರಿ ಇಲ್ಲ ಅಂದಮೇಲೆ ಅಲ್ಲಾಸೆನೆ ದಾರಿ ಬಿಡ್ಬೇಕು ತಾನೆ. ನಾವಿಲ್ಲಾಸ ಬಿಡಲ್ವಾ ದಾರಿ? ದಿನಾಲೂ ಇಲ್ಲಾಸನೆ ಇಡೀ ತೋಟದ ಮಧ್ಯಲಾಸನೆ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ತಾರ ಅವರು. ನಾವು ಸುಮ್ಕಿದೀವಿ ತಾನೆ, ಹಂಗೆ ಅವರು ತೆಪ್ಪಗಿರ್ಬೇಕು ತಾನೆ. ಆ ಮಗ ಈಗ ಸ್ಕೂಲ್ ಪಾರ ಮಾಡ್ತೀನಿ, ಏನಾದರೂ ಒಂದು ಮಾಡಿಕೊಡಿ ನನಗೆ ಅಂತ ಹೇಳ್ತಿದ್ದಾನೆ. ಹಂಗಾಗಿ ನಾವು ಒಂದು ಸ್ವಲ್ಪ ಉಕ್ಕಿ ಎಲ್ಲ ಒಡ್ಕೊಟ್ಟು ಒಂದು ಸ್ವಲ್ಪ ಅದು ಇದು ಎಲ್ಲದೂ ಈಗ ಇಟ್ಕಿ ಅಂತೆ ಕಲ್ಲು ಅದು ಎಲ್ಲ ಏರ್ಬೇಕು, ಟ್ಯಾಕ್ಟ್ರಿ ಲಾಸನೆ ತಗೊಂಡೋಗ್ಬೇಕು. ಹಂಗಾಗಿ ಅಲ್ಲೇ ಒಂದು ಶೆಡ್ ಮಾಡಿಸೋಣ ಅಂತ ನಾವು ಓಡಾಡ್ತಿದ್ದೀವಿ. ನೆನ್ನೆ ಬಂದ್ಬಿಟ್ಟು ಒಂದು ಲೆಕ್ಕಾಚಾರಿ ಕಳಿಸಿದ್ದಾನೆ ನಮ್ಮ ದೊಡ್ಡಪ್ಪ. ಇನ್ನೇನು ಡೈರೆಕ್ಟಾಗಿ ಬಂದ್ಬಿಟ್ಟು ಮಾತಾಡೋಕ್ಕಾಗಲ್ವಲ್ಲ, ಹಂಗಾಗಿ ಆ ಲೆಕ್ಕಾಚಾರಿ ಕಳಿಸ್ಬಿಟ್ಟು ಏನು ಅವ್ನು ಲೆಕ್ಕಾಚಾರಿ, ಅಣ್ಣೋ ಟ್ಯಾಕ್ಟ್ರಿ ಇನ್ನೊಂದು ದಿವಸ ಇಲ್ಲ ಓಡಿಸ್ಕೊಂಬರ್ಬೇಡ, ಓಡಿಸ್ಕೊಂಬಂದ್ರೆ ಸರಿ ಇರೋಲ್ಲ, ಹಂಗೆ ಹಿಂಗೆ ಮೇಲು ಕೆಳಗೆ ಅಂತ ದೊಡ್ಡದಾಗಿ ಮಾತಾಡ್ತಿದ್ದಾನಲ್ಲ ಶಂಕರಾಜ. ಎಷ್ಟು ದಿವಸ ಅಂತ ನಾವು ಸಹಿಸ್ಕೊಳ್ಳೋಣ? ಅಲ್ಲ ಏನು ಮಾಡೋಣ ಅಂತ ಹಿಂಗೆ ಮಾಡಿಬಿಟ್ರೆ ನಾವು ಏನಾದ್ರೂ ಒಂದು ಮಾಡೋಕ್ಕೆ ಹೋದ್ರೆ ಅಲ್ಲೇ ಹಿಡಿದು ಕಾಲು ಹಿಡಿದು ನಮಗೆ ಹಿಂದೆ ಎಳಿತಿದ್ದಾರಲ್ಲ ಇವರು ಶಂಕರಾಜ. ನಾನು ಅವತ್ತಿಂದನೂ ಭಾಳ ತಾಳ್ಮೆಯಿಂದ ಇದ್ದೆ. ಸುಮ್ಮನೆ ಯಾಕೆ ದೊಡ್ಡವ್ರು ಹೇಳ್ತಿದಾರಂತ ಹಿಂಗೆ ಮಾಡ್ತಿದಾರಲ್ಲ ಇವರು. ಮೊನ್ನೆ ನೋಡಿರೆ ನೀನೇನು ಕಣ್ಣಾರೆ ನೋಡಿದ್ಯಾ ಪಾಯಿಂಟ್ ಕಲ್ಲು ಬದಲಾಯಿಸಿರೋದು. ಹಿಂಗೆಲ್ಲ ಮಾಡಿದ್ರೆ ಸರಿ ಆಗುತ್ತೆ ಶಂಕರಾಜ? ಅಯ್ಯೋ ಅಂತ ಕೆಲಸ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ ಕಣಪ್ಪ ಅವರು. ಬೇಕು ಬೇಕು ಅಂತ ಕ್ಯಾತೆ ತಕೊಂಡು ಬರ್ತಾರೆ. ಇನ್ನೇನು ಏನೇನೋ ಮಾಡಿದ್ರು ಇನ್ನೇನು ಬೋರ್ ಕೊರ್ಸ್ಬಿಟ್ಟು ನೀರು ಬೇರೆ ತಗೊಂಡ್ಬಿಟ್ರಲ್ಲಪ್ಪ, ನೀರು ಬೇರೆ ಎತ್ತು ಬಿಟ್ಬಿಟ್ರಲ್ಲಪ್ಪ ನೀವು. ಅದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಸಹಿಸ್ಕೊಳಕ್ಕೇನು ಅವ್ರಿಗೆ ನೋಡೋದಕ್ಕೂ ಆಗ್ತಿಲ್ಲ, ಊಟ ಮಾಡ್ತಿದಾರೋ ಇಲ್ವೋ ಗೊತ್ತಿಲ್ಲ, ಸಹಿಸ್ಕೊಳಕ್ ಆಗ್ತಿಲ್ಲ. ಏನಾದರೂ ಮಾಡಿಬಿಟ್ಟು ಕ್ಯಾತೆ ತೆಗಿಬೇಕು, ಏನಾದರೂ ಮಾಡಿಬಿಟ್ಟು ಅವ್ರು ಮಾಡ್ತಿರೋ ಕೆಲಸಕ್ಕೆ ಅಡ್ಡಿ ಮಾಡಬೇಕು ಅಂತ ಹಂಗಾಗಿ ಹಿಂಗೆಲ್ಲ ಮಾಡ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನೀವ್ಯಾಕೆ ತಲೆ ಕೆಡಿಸ್ಕೊಂತೀರ ಕಣ್ ಹೇಳ್ರಿ? ಅಲ್ಲಾಸೇನೆ ಓಡಿಸ್ಕೊಂಡು ಹೋಗು, ನೀನು ಯಾಕೆ ಎದ್ರಕಣ್ತೀಯ? ಅಲ್ಲ ಶಂಕರಾಜ, ಅಂಥದ್ದು ನಾವು ತಪ್ಪೇನು ಮಾಡಿದ್ವು ಅಂತ ನಮ್ಮ ದೊಡ್ಡಪ್ಪ ನಮ್ಮ ಮೇಲೆ ಇಷ್ಟೊಂದೆಲ್ಲ ಹಾಗೆ ಸಾಧಿಸ್ತೈತಲ್ಲ. ಅಲ್ಲ ಈಗ ಅವನ ಮಗ ತಾನೇ ಅವನು, ನಮ್ದು ಇವನು ಗಜೇಂದ್ರ ಸ್ವಂತ ಮಗ ತಾನೇ ಶಂಕರಾಜ. ಸ್ವಂತ ಮಗಂಗೆ ಏನು ಕೊಡಬೇಕು ಅದು ಕೊಡಬೇಕು ತಾನೇ. ಅವ್ರ ಅಪ್ಪ ಆಗ್ಬಿಟ್ಟು ಅವನಿಗೆ ಕೊಡೋದಕ್ಕೆ ಯೋಗ್ಯತೆ ಇಲ್ಲ, ಕೊಡೋದಕ್ಕೆ ಮನ್ಸಿರಲ್ಲ. ಹಂಗಾಗಿ ನಮ್ಮಪ್ಪ ಇಸ್ಕೊಡ್ತು ಆ ಮಗ ಬದುಕಲಿ, ಚೆನ್ನಾಗಿರ್ಲಿ ಅಂತ, ಅವನು ಸಮಾಜದಲ್ಲಿ ಚೆನ್ನಾಗಿ ಬೆಳಿಲಿ ಅಂತ. ಅದರಲ್ಲಿ ತಪ್ಪೇನೈತೆ? ಅಲ್ಲ ನೀಯತ್ತಾಗಿ ಕೆಲಸ ಮಾಡೋದು, ನೀಯತ್ತಾಗಿ ಇರೋದೇ ತಪ್ಪೇನು ಶಂಕರಾಜ? ಆಯ್ತು ಬಿಡು, ಇರ್ಲಿ. ಈಗ ನಾನೇನು ತಲೆ ಕೆಡಿಸ್ಕೊಳಲ್ಲ ಅದ್ರ ಬಗ್ಗೆ ಎಲ್ಲ. ನಾವೇನು ನಮ್ಮ ಅಪ್ಪ ಏನೋ ಅಂತ ಇಡೀ ಊರೇ ಅನ್ನುತ್ತಲ್ಲ ಶಂಕರಾಜ. ತಲೆ ಯಾಕೆ ಕೆಡಿಸ್ಕೊಳೋಣ? ಯಾರೋ ಒಬ್ರು ಸುಮ್ಮನೆ ಕ್ಯಾತೆ ಮಾಡ್ಕೊಂಬಂದ್ರೆ ಹಂಗಾಗಿ ಇಲ್ಲಾಸೇನೆ ದಾರಿ ಮಧ್ಯಲಾಸೆ ಹೋಗ್ಬೇಕಲ್ಲ. ಇನ್ನೇನು ಟ್ಯಾಕ್ಟ್ರಿ ಅವ್ರದ್ದು ಇವತ್ತು ಬರಲಿ ಅಂತ ಕಾಯ್ತಿದ್ದೀನಿ, ಅದು ಹೆಂಗೆ ಓಡಿಸ್ಕೊಂಬರ್ತಾರಂತ. ಮನೆಯವ್ರಿಗೆ ಯಾರಿಗಾರ ಹೇಳಿದ್ರೆ, ನಮ್ಮ ಅಪ್ಪಂಗೂ ನಮ್ಮ ಅಮ್ಮಂಗೂ ಯಾರಿಗಾರ ಹೇಳ್ಬಿಟ್ರೆ ಕಳ್ಸಲ್ಲ ಅಂತಾನೆ ಯಾರಿಗೂ ಹೇಳ್ದಂಗೆ ಬಂದು ನಿಂತಿದ್ದೀನಿ ಇಲ್ಲಿ. ಅದು ಹೆಂಗೆ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ತಾರೆ ಅಂತ ಬಂದುಬಿಡ್ಲಿ ಅಂತ ಕಾಯ್ತಿದ್ದೀನಿ. ಅವ್ನು ಲೆಕ್ಕಾಚಾರಿ ಸಿಗಬೇಕು ನನಗೆ. ನೆನ್ನೆ ಆಡಿರೋ ಮಾತುಗಳು ನನಗೆ ಹಂಗೆ ಕಾಡ್ತಿದ್ದಾವೆ ಕಣಶಂಕರಾಜ. ಬಿಡು ಪಾಪ ಅತ್ಲಾಗಿ ಪಾಪ. ಕುಮಾರಣ್ಣ ಸುಮ್ಕಿರೋ ಅತ್ಲಾಗ, ಹೋಗ್ಲಿ ಅತ್ಲಾಗ ಸುಮ್ಕಿರೋ. ಬಾಬಾ ಅಲ್ಲಿ ನೋಡಲಿ, ಕರೆಕ್ಟಾಗಿ ನೆನೆ ಬೇಕು ಬೇಕು ಅಂತಾನೆ ನೆನ್ನೆ ನಮ್ಮ ಲೆಕ್ಕಾಚಾರಿಗೆ ಬೈತ್ ಕಳಿಸಿದ್ದಾರೆ. ಗಾಡಿ ಇಲ್ಲಾಸಿ ತಗೊಂಬರ್ಬೇಡ ಕಣ್ರಿ ಅಂತ ಹೇಳಿದ್ದಕ್ಕೆ ನಮ್ಮ ಲೆಕ್ಕಾಚಾರಿಗೆ ಬೈತ್ ಕಳಿಸಿದ್ದಾನೆ. ಹಂಗಾಗಿ ಇವತ್ತು ಅವ್ರ ತೋಟದ ಮಧ್ಯಲಾಸಿ
ಗಾಡಿ ಓಡಿಸ್ಕೊಂಡು ಹೋಗ್ಬೇಡ್ರಿ ಅಂತ ದಾರಿ ಮಧ್ಯದಲ್ಲಿ ಅಡ್ಡ ಹಾಕೊಂಡು ನಿಂತಿದ್ದಾನೆ ಬಾಬಾ. ನೋಡ್ರಿ ಇವ್ನು ಎಂತ ಕಿತಾಪತಿ ಎಂತ ಕಿರಿಕೈತಂತ ನೋಡ್ರಿ. ನಾವು ಸುಮ್ಕ ಆಗ್ತೀವಿ, ನಿಮ್ಮ ತಮ್ಮನ ಮಗ ಬಿಡ್ರಿ ಬಿಡ್ರಿ ಅಂತ ನೀವ್ ಹೇಳ್ತಿರ್ತೀರಲ್ಲ. ನೋಡ್ರಿ ಇವ್ನು ಕುಮಾರಣ್ಣ ಮಾಡೋದು ಸರಿನಾ? ಇವನು ಎಂತೆಂತ ಕೆಲಸಗಳು ಮಾಡ್ತಿದ್ದ ನೋಡ್ರಿ ಇವನು. ಏನಪ್ಪ ಕುಮಾರಣ್ಣ, ಇದ್ಯಾಕಪ್ಪ ಹಿಂಗ್ ನಿಂತಿದ್ಯಾ? ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ಒಂದ್ ಸ್ವಲ್ಪ ದಾರಿ ಬಿಡಪ್ಪ. ಅದೇ ಯಾಕೆ ಹಿಂಗೆ ದಾರಿ ಮಧ್ಯದಲ್ಲಿ ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ ಅಡ್ಡ ಹಾಕೊಂಡು? ನಿಂಗಣ್ಣ, ಗಾಡಿ ಹಂಗೆಲ್ಲ ಹೋಗೋದಕ್ ಬಿಡಲ್ಲ, ಬೇರೆ ಕಡೆ ಲಾಸಿ ದಾರಿ ಮಾಡ್ಕೊಂಡು ಹೋಗ್ರಿ. ಇಲ್ಲಿ ತೋಟದ ಮಧ್ಯೆ ಲಾಸ್ ಗಾಡಿ ಹೋಗ್ಬಿಟ್ರೆ ತೆಂಗಿನ ಮರಗಳೆಲ್ಲ ಹಾಳಾಗಿ ಹೋಗ್ಬಿಡ್ತವೆ. ಏನ್ ರಸ್ತೆ ಮಾಡ್ಕೊಂಡಿದ್ದೀರಿ? ಇದು ರಸ್ತೆನಾ? ಇಲ್ಲ ಇಲ್ಲ, ದಾರಿ ಇಲ್ಲ, ಹೋಗ್ರಿ. ಬೇರೆ ಕಡೆ ಯಾವ್ದಾದ್ರು ದಾರಿ ಮಾಡ್ಕೊಂಡ್ಬಿಟ್ಟು, ನೀ ಬೇರೆ ದಾರಿ ಮಾಡ್ಕೊಂಡ್ಬಿಟ್ಟು ಬೇರೆ ಕಡೆ ಲಾಸಿ ಎಲ್ಲಾ ಸಾರನು ಗಾಡಿ ಓಡಿಸ್ಕೊಂಬರ್ರಿ. ಇಲ್ಲಾಸಿ ಓಡಾಡ್ಬೇಡ್ರಿ. ನೀವು ಓಡಾಡ್ರಿ, ಏನ್ ಪರವಾಗಿಲ್ಲ. ಆದ್ರೆ ಗಾಡಿಗಳು, ವೆಹಿಕಲ್ಸ್ಗಳು, ಬೈಕ್ಗಳು, ಕಾರ್ಗಳು, ಟ್ಯಾಕ್ಟ್ರಿ ಏನು ಓಡಾಡಂಗಿಲ್ಲ. ಇಲ್ಲಾಸಿ ತೆಂಗಿನ ಮರಗಳೆಲ್ಲ ಒಂದ್ ಕಡೆಯಿಂದ ಹಾಳಾಗಿ ಹೋಗ್ತಿದಾವೆ. ನಮಗ್ ಗೊತ್ತು ನಮ್ ಕಷ್ಟಗಳು, ಯಾರಿಗೆ ಹೇಳ್ಕೋಣ ನಾವು. ಏಯ್ ಪಾಪ, ಲೇ ಬಾಮೈತಾ, ಸುಮ್ನೆ ಅವ್ನ ಪಾಡಿಗೆ ಅವ್ನು ಇದ್ಬಿಟ್ರೆ ನಮಗೂ ಒಳ್ಳೇದು ಅವನಿಗೂ ಒಳ್ಳೇದು ಅಂತ ಹೇಳ್ಬಿಡು. ಅಲ್ಲ, ಗಾಡಿ ಬಡಿಸ್ಕೊಂಡು ಹೋದ್ರೆ ಅವನಿಗೇನಂತೆ ತೊಂದ್ರೆ? ನಾವೆಲ್ಲ ಹೋಗೋಣ, ದಾರಿ ಇಲ್ದಲ್ಲೇ ಇರೋದು. ಯಾಕೆ ಮೊದ್ಲಿಂದಾನು ಇಲ್ಲಾಸೇನೋ ಓಡಾಡಿಸಿದ್ದು, ಇವಾಗ ಏನಂತದು ಏನ್ ಪ್ರಾಬ್ಲಮ್ ಅಂತ ಕೇಳ ಅವನಿಗೆ. ಈಗಳಪ್ಪ ನಿಂಗಣ್ಣ, ದಾರಿ ಬಿಡಲ್ಲ ಅಂದ್ರೆ ಬಿಡಲ್ಲ ಕಣ, ನಮ್ಗೆ ತೊಂದ್ರೆನೇನು ಇಲ್ಲಿ ಜಾಗ ಆಗ್ತಿಲ್ಲ. ಅಲ್ಲ, ನೆನ್ನೆ ಮಾತ್ರ ಅವನು ನಿಮ್ ಲೆಕ್ಕಾಚಾರಿ ಕೈಲಿ ಹೇಳಿ ಕಳ್ಸಿದೀರಾ. ಅಲ್ಲಾಸಿ ನಮ್ ಗಜೇಂದ್ರದ್ದು ಹೊಲ್ದ ಹತ್ರ ನಾವು ಟ್ಯಾಕ್ಟ್ರಿ ತಗೊಂಡು ಬಂದಿದ್ದಕ್ಕೇನೆ ಅಲ್ಲಾಸಿ ನೀರು ಬಿಟ್ಟಿದೀವಿ, ಪೈಪ್ ಲೈನ್ಗಳೆಲ್ಲ ಹೋಗಿದಾವೆ. ಅಲ್ಲ, ಜಾಗ ಇಲ್ಲ, ಇನ್ನೊಂದ್ ದಿವಸ ಗಾಡಿ ತಗೊಂಡ್ ಬರ್ಬೇಡ್ರಿ ಅಂತ ಹೇಳ್ತಿದ್ದ ಅವನು ಲೆಕ್ಕಾಚಾರಿ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಗಾಡಿನ ಅಡ್ಡ ಹಾಕೊಂಡ್ಬಿಟ್ಟು ನಮ್ಗೆ ಎತ್ಲಾಗೂ ಹೋಗಕ್ ಬಿಡ್ತಿರಲ್ಲ. ಇವಾಗ ಮಾತ್ರ ನೀವು ನಿಮ್ಮ ಹೊಲ್ದಲ್ಲಿ ಮಾತ್ರ ನಾವು ಗಾಡಿ ಓಡಿಸ್ಕೊಂಡ್ ಬರಂಗಿಲ್ಲ, ನಮ್ಮ ಹೊಲ್ದಲ್ಲಿ ಮಾತ್ರ ನೀವು ಓಡಿಸ್ಕೊಂಡ್ ಬರ್ಬೋದಾ? ಏನ್ ಲೆಕ್ಕ ನಿಮ್ದು? ಏನ್ ಲೆಕ್ಕ ಅಂತ ನಿಮ್ದು? ನಾವೇನೋ ಸುಮ್ಕಿದೀವಂತ ಅವತಾರಗಳು ಮಾಡ್ತೀರಾ, ಅವತಾರಗಳು. ಅಲ್ಲ ಕಣಪ್ಪ, ನೀನು ಮತ್ತೆ ನೀರು ಎಲ್ಲ ಬಿಟ್ಟಿದೀವಿ ನಾವು, ತ್ಯಾವ ಹಾಕುಂತೈತೆ ತೋಟದಲ್ಲಿ, ನೀನು ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬಂದ್ಬಿಟ್ರೆ ಕೇಳ್ದಂಗೆ ಹೇಳ್ಕೊಂಡು ನಾವು ಹೋಗ್ತಿದೀವಿ ಕಣ್ರಪ್ಪ ಅಂತ ಹೇಳಿ ಹೋದ್ರೆ ಅದೊಂಥರನಪ್ಪ. ಕೇಳ್ದಂಗೆ ತೋಟದಲ್ಲಿ ನುಗ್ಕೊಂಡು ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋದ್ರೆ ಅದಂಗೆ ಸರಿ ಆಗ್ಬಿಡುತ್ತೆ. ನೀನು ಹೇಳಪ್ಪ ನೀನೇನೆ. ಅದಕ್ಕೆ ಕೇಳಿದಾನೆ ನಮ್ ಲೆಕ್ಕಾಚಾರಿ, ಅದ್ರಲ್ಲಿ ತಪ್ಪೇನೈತಂತ ಇವಾಗ? ತಪ್ಪೇನಾರು ಇದ್ರೆ ನೀನೇ ಹೇಳಪ್ಪ. ಅದಕ್ಕೆ ಕಣಪ್ಪ ನಾನು ಹೇಳ್ತಿರೋದು, ನಮ್ಗೂ ಅಲ್ಲಾಸಿ ಈಗ ಹೆಂಗ್ ದಾರಿ ಬಿಟ್ಟಿಲ್ವೋ ಹಂಗೆ ನಾನು ಇಲ್ಲಾಸೇನೆ ಬಿಡ್ತಿಲ್ಲ ಕಣಪ್ಪ. ನಿಮ್ ಪಾಡಿಗೆ ನೀವು ಬೇರೆ ಕಡೆ ಲಾಸಿ ಹೋಗ್ರಪ್ಪ. ನಾವು ನೀರು ಬಿಟ್ಟಿದೀವಿ ಕಣಪ್ಪ, ಎಲ್ಲ ತ್ಯಾವೆ ಆಗುತ್ ಕಣಪ್ಪ, ಎಲ್ಲ ತೆಂಗಿನ ಮರಗಳು ಹಾಳಾಗೋಗುತ್ ಕಣಪ್ಪ. ಹಂಗಾಗಿ ನಾವು ಬಿಡಕ್ ಆಗಲ್ ಕಣಪ್ಪ. ಅಲ್ಲ ಇವನೇನು? ಅಲ್ಲ, ನನ್ಗೇನೇನೆ ಹೆಂಗ್ ಹೇಳ್ತಿದ್ದಾನೆ ನೋಡು, ಮಾತಾಡೋಕ್ಕಿಂತ ಮುಂಚೆನೆ. ಅಲ್ಲ, ಮಾತಾಡ್ಸೋಕ್ಕಿಂತ ಮುಂಚೆನೆ ಏನೇನ್ ಬೇಕು ಅದನ್ನೇ ಹೇಳ್ತಾನಲ್ಲಪ್ಪ ಇವನು ಕುಮಾರಣ್ಣ. ಇವನು ಹಿಂಗಾದ್ರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಅಲ್ಲ, ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರ್ತಿದ್ದಾನಲ್ಲ ಇವನು. ಬೇಕು ಅಂತ ಬಂದು ಗಾಡಿನ ಅಡ್ಡ ನಿಲ್ಲಿಸ್ಕೊಂಡ್ಬಿಟ್ಟು ಏನೇನು ಅಧ್ವಾನ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಏನೋ ಜಗಳ ಮಾಡ್ಬೇಕಂತ ಬಂದಿದ್ದಾನೆ ಇವನು. ಅಯ್ಯೋ, ಒಳ್ಳೆ ಕತೆ ಆಗೋತಲ್ಲ ಬಾಬಾ. ಗಾಡಿ ಬಿಡಲ್ಲ ಅಂದ್ರೆ ಬಿಡಲ್ಲ, ಮುಂದೆ ಹೋಗೋದಕ್ಕೆ ದಾರಿನೇ ಬಿಡಲ್ಲ ಅಂತ ಹೇಳ್ತಿದ್ದಾನೆ. ಏನ್ ಮಾಡೋದು ಬಾಬಾ ಹಂಗಾರೆ? ಅಲ್ಲ ಕಣ್ಲಾ ನಿಂಗಣ್ಣ, ನೀವೆಲ್ಲ ಮಾಡೋ ಸರಿ ಏನ್ರಪ್ಪ? ಅಲ್ಲ, ಅವ್ನ ಗಾಡಿ ಓಡಿಸ್ಕೊಂಡು ಹೋದ್ರೆ ಮಾತ್ರ ನಿಮ್ಮ ಹೊಲದಲ್ಲಿ ತೋಟದಲ್ಲಿ ಓಡಿಸ್ಕೊಂಡು ಹೋಗಂಗಿಲ್ವಂತೆ, ಇವ್ರು ಮಾತ್ರ ಹೆಂಗಾದ್ರೂ ಓಡಿಸ್ಕೊಂಡು ಹೋಗ್ಬೋದು ಅಂತೆ. ನಿಮ್ದೇನ್ ನಿಮ್ಗೊಂದು ನ್ಯಾಯ, ಅವನಿಗೊಂದು ನ್ಯಾಯ ನಂಗಾರೆ? ಏನ್ ನ್ಯಾಯದಿಂದ ಮಾತಾಡ್ತೀರ ಏನಪ್ಪ ಅತ್ಲಾಗಿ? ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು, ಒಬ್ರಿಗೊಬ್ರು ಸಹಿಸ್ಕೊಂಡು ಹೋಗ್ಬೇಕು. ಅಕ್ಕಪಕ್ಕವ್ರು ಇದಾರಂದ್ಮೇಲೆ ಯಾರೋ ಒಬ್ರು ಬೆಳೀತಿದಾರ ಅಂದ ತಕ್ಷಣ ಕಾಲು ಎಳೆಯೋದು, ಅವ್ರಿಗೆ ಹಾಳು ಮಾಡಕ್ ಹೋಗೋದು, ತೊಂದರೆ ಉಂಟು ಮಾಡಕ್ ಹೋಗೋದು, ಅಡ್ಡಿ ಮಾಡೋದು, ಈ ಬುದ್ಧಿ ಬಿಡ್ಬೇಕು ನಿಂಗಣ್ಣ. ಕೆಟ್ಟ ಬುದ್ಧಿ ಬಿಡ್ರೋ ಒಂದ್ಬಿಟ್ಟು, ಕೆಟ್ಟ ಬುದ್ಧಿ ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಬುದ್ಧಿ ಕಲಿಯಿದ್ರಿ. ಎಲ್ಲಾರು ಸಾಯ್ಬೇಕಾದ್ರೆ ಏನು ಒತ್ಕೊಂಡು ಹೋಗಲ್ಲ, ಅಣ್ಣ ತಮ್ಮಂದ್ರುಗಳು ಅಂದ್ಮೇಲೆ ಚೆನ್ನಾಗಿರ್ಬೇಕಂಡ್ರಪ್ಪ. ಲೇ ಬಾಮೈದ, ಅವ್ನು ಶಂಕರಾಜಂಗ್ ಬಾಯಿ ಮುಚ್ಕೊಂಡು ತೆಪ್ಪಗಿದ್ರೆ ಒಳ್ಳೇದು ಅಂತ ಹೇಳ್ಬಿಡು. ಸುಮ್ಕೆ ಕಾಲ್ ಕೆರ್ಕೊಂಡು ಜಗ್ಲಕ್ ಬಂದ ಅಂದ್ರೆ ಮಾತ್ರ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಕೋಪ ಬಂದ್ಬಿಟ್ರೆ ಮಾತ್ರ ಬಾಳ ತಡಿತಿದ್ದೀನಿ. ಎಲ್ಲ ಅವನಿಂದಾನೇ ಆಗ್ತಿರೋದು. ಅಣ್ಣ ತಮ್ಮಂದ್ರುಗಳೆಲ್ಲ ಜಗಳ ಮಾಡೋದು, ಕಿತಾಪತಿ ಮಾಡ್ಕೊಳೋದು ಇಂಥವ್ರಿಂದಾನೆ, ಇಂಥ ಮಧ್ಯವರ್ತಿಗಳಿಂದಾನೆ. ಅಲ್ಲಪ್ಪ ನಿಂಗಣ್ಣ, ಅವನೇನೋ ಯಾವತ್ತಾದ್ರೂ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗೋದಕ್ಕೆ ನಿಮ್ಗೆ ಇಲ್ಲ ಹೋಗೋದಕ್ಕೆ ದಾರಿ ಬಿಡಲ್ಲ ಅಂತ ಯಾವತ್ತಾದ್ರೂ ಹೇಳಿದಾನ? ಇಲ್ಲ ತಾನೆ? ಆರಾಮಾಗಿ ಹೋಗಿ ಬರ್ತಿದ್ರಿ ನೀವು, ಏನು ತೊಂದರೆ ಮಾಡ್ತಿರಿಲ್ಲ. ಆದ್ರೆ ನೀವು ಇವಾಗ ಯಾವಾಗ ನೀವು ನಿಮ್ಮ ತೋಟದ ಲಾಸಿ ಅವನಿಗೆ ದಾರಿ ಕೊಟ್ಟಿಲ್ಲ ನೋಡ್ರಿ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗೋದಕ್ಕೆ, ಹಂಗಾಗಿ ಅವನಿಗೂ ಬೇಜಾರಾಗೈತಪ್ಪ. ಅದಕ್ಕೆ ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳ್ತಿದ್ದಾನೆ. ಆಯ್ತು ಬಿಡ್ರಿ, ಇವಾಗ ಏನು ಮಾಡೋಕ್ಕಾಗಲ್ಲ. ನೀವು ದಾರಿ ಬಿಡೋವರೆಗೂ ಅವನು ಬಿಡೋಲ್ಲ. ಈಗ ಸುಮ್ಮನೆ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು, ಅಣ್ಣ ತಮ್ಮಂದ್ರಲ್ಲಿ ಜಗಳ ಮಾಡ್ಕೊಂಡು 4 ಜನ ನೋಡೋರಂಗೆ ಮಾಡ್ಕೊಬಿಟ್ರಿ ಕಣ್ರು ನಿಂಗಣ್ಣ. ನನ್ನ ಮಾತು ಕೇಳ್ರಿ ಇಲ್ಲಿ. ಅಲ್ಲಾಸಿ ಪಾಪ ಅವನು ಗಜೇಂದ್ರ ಆ ಸ್ಕೂಲ್ ಪಾರಮೆಲ್ಲ ಮಾಡ್ತಾನಂತೆ, ಏನೇನೋ ಮಾಡ್ತೀನಂತ ಹೇಳ್ತಿದ್ದಾನೆ. ಅಲ್ಲಾಸಿ ನೀವು ದಾರಿ ಬಿಡ್ರಿ,
ಇಲ್ಲ ಸಿ ನಮ್ಮ ಹುಡುಗ ಕುಮಾರಣ್ಣನು ದಾರಿ ಬಿಡ್ತಾನೆ, ಏನು ತೊಂದರೆ ಏನಿಲ್ಲ. ಸರಿನಾ? ಏನು ತೋಟ ಇಬ್ರದ್ದು ನಿಮ್ಮದೇ ತೋಟ, ನೀವೇ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸರಿನಾ? ಸುಮ್ಮನೆ ಜಗಳ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹಾಗೆ ಸಾಧಿಸ್ಕೊಂಡು ಹೋಗ್ಬೇಡ್ರಿ, ಇವೆಲ್ಲ ಒಳ್ಳೇದಲ್ಲ. ಲೇ ಲೇ ಬಾಮೈದ, ಇವನ್ ಶಂಕರಣ್ಣಂದು ಯಾಕೋ ಬಲು ಅತಿ ಆಗೋತ್ಕಳ್ಳ. ನಾನು 2-3 ದಿವಸದಿಂದ ಭಾಳ ನೋಡ್ತಿದ್ದೀನಿ. ನಮ್ಮ ತಮ್ಮನ ಜೊತೆ ಸೇರ್ಕೊಂಡ್ಬಿಟ್ಟು ನನ್ನ ತಮ್ಮಂಗೆ ಹಾಳು ಮಾಡೋದಲ್ಲ, ಇಲ್ಲಿ ಬೇರೆ ಬಂದಿದ್ದಾನೆ ದೊಡ್ಡದಾಗಿ ಬೇರೆ ಮಾತಾಡೋದಕ್ಕೆ. ಇಂಥವ್ರಿಂದಾನೇ ಕಣೋ ಹಿಂಗೆಲ್ಲ ಜಗಳಗಳಾಗೋದು, ಇಂಥವ್ರಿಂದಾನೇ ಇವೆಲ್ಲ ನಡೆಯೋದು. ಏನು ಕಡಿಮೆ ಇಲ್ಲಲ್ಲ ಇವನು. ನೋಡು ಅವ್ರ ಕಡೆ ಹೆಂಗೆ ಸಪೋರ್ಟಾಗಿ ಮಾತಾಡ್ತಿದ್ದಾನಂತ. ಅಲ್ಲಿ ಜಾಗ ಬಿಡ್ಬೇಕಂತೆ, ನನ್ನ ಹೊಲ ಕಿತ್ಕೊಂಡಿರೋದು. ನಾನು ಕಷ್ಟಪಟ್ಬಿಟ್ಟು ಮಾಡಿರೋ ಹೊಲ ಅದು 6 ಎಕರೆ ಕಣವು. ಎಷ್ಟು ದೊಡ್ಡ ಒಳ್ಳೆ ಫಲವತ್ತತೆ ಇರೋಂಥ ಹೊಲ ಕಿತ್ಕೊಂಡ್ಬಿಟ್ರಲ್ಲ ಎಲ್ಲ ಸೇರ್ಕೊಂಡ್ಬಿಟ್ಟು. ಕಿತ್ಕೊಂಡು ಮಾರನೇ ದಿವಸನೇ ನನ್ನ ಚಾಲೆಂಜ್ ಮೇಲೆ ನನಗೆ ಇದು ಬೋರ್ ಕೊರಿಸ್ಬಿಟ್ಟು ಅಲ್ಲೇ ನೀರು ಎತ್ಬಿಟ್ರಲ್ಲ ಇವರು. ಇನ್ನು ಏನೇನು ಮಾಡ್ಬೇಕಂತ ಕಡಿದಾರೆ, ನನಗೆ ಹೊಟ್ಟೆ ಉರಿ ಅಲ್ವಾ. ಹಿಂಗೆಲ್ಲ ಇವ್ರು ಏನಾದರೂ ಮಾಡ್ಕೋಬೋದು, ಆದರೆ ನಾನೇನು ಮಾಡಂಗಿಲ್ಲ. ಲೇ ಶಂಕರಣ್ಣ, ಒಂದ್ ಹೇಳ್ತೀನಿ ಕೇಳ್ಕ. ನೀನ್ ಏನಾದ್ರೂ ಹೇಳ್ಕ, ಯಾರಾದ್ರೂ ಏನಾದ್ರೂ ಮಾಡ್ರಿ, ಯಾರಿಗಾದ್ರೂ ಕರ್ಕೊಂಬರ್ರಿ, ನಾನಂತೂ ಯಾವುದೇ ಕಾರಣಕ್ಕೂ ಅಲ್ಲ ಸಂತೂ ಗಾಡಿಗಳು ಓಡಾಡ್ಸೋಕೆ ಜಾಗ ಬಿಡಲ್ಲ ಅಂದ್ರೆ ಬಿಡಲ್ಲ ಕಣ ಶಂಕರಣ್ಣ. ಅದೇನ್ ಮಾಡ್ಕೊಂಬರ್ತೀರಾ ಮಾಡ್ಕೊಂಬರ್ರಿ. ಯಾರ ಬಾಮಿದ ಎತ್ಕೊಳ್ಳ ಟ್ಯಾಕ್ಟ್ರಿ, ವಾಪಸ್ ಹೋಗೋಣ, ನೋಡೋಣ. ಇವನ್ ಜಾಗ ಬಿಡ್ತಾನ, ನಾನು ಜಾಗ ಬಿಡ್ತೀನಿ, ನೋಡೇ ಬಿಡ್ತೀನಿ ಒಂದು ಕೈ. ನನಗೆ ಬೇಕಾದಷ್ಟು ಜಾಗಗಳಿದಾವೆ, ಬೇರೆ ಕಡೆಯಿಂದ ಬಂದ್ರೆ ಆಗುತ್ತೆ. ಬಾ, ಅದ್ ಹೆಂಗೆ ಆ ಹೊಲಕ್ಕೆ ಅವರು ಹೋಗ್ತಾರೆ, ನಾನು ನೋಡೇ ಬಿಡ್ತೀನಿ. ನೋಡಪ್ಪ ನಿಂಗಣ್ಣ, ನಾವೂನು ಯಾರಿಂದ ಏನು ಎದ್ರಲ್ಲ, ನಾವೂನು ಎಲ್ಲರ್ಕಿಂತ ಚೆನ್ನಾಗೇ ಇದೀವಿ. ನಮ್ಗೂನು ನಮ್ಮ ಹೊಲಕ್ಕೆ, ನಮ್ಮ ಗಜೇಂದ್ರ ಹೊಲಕ್ಕೆ ಹೆಂಗ್ ಹೋಗ್ಬೇಕಂತ ಚೆನ್ನಾಗಿ ಗೊತ್ತೈತೆ. ಈಗಳಲ್ಲೇ ನಿಂಗಣ್ಣ, ಒಂದ್ ಹೇಳ್ತೀನಿ ಕೇಳ್ಕೊಂಬಿಡು. ಅವ್ನು ನಮ್ಮ ಗಜೇಂದ್ರಗೆ, ಅವ್ನು ಬೆಳಿತಿರೋ ಹುಡುಗಂಗೆ ಯಾರು ಎಷ್ಟು ತಡಿಯಕ್ಕೆ ಬಂದ್ರು ಅವನಿಂದೆ ನಾನು ನಮ್ಮ ಅಪ್ಪ ಇದೀವಿ. ಯಾರು ಏನು ಮಾಡೋಕ್ಕಾಗಲ್ಲ, ಸರಿನಾ? ಯಾರು ಏನು ಬೇಜಾರು ಮಾಡ್ಸೋಕ್ಕಾಗಲ್ಲ ಅವನಿಗೆ. ನಮಗೆ ಗೊತ್ತೈತೆ, ನಮಗೆ ನಮ್ಮ ಇವನಿಗೆ, ನಮ್ಮ ಗಜೇಂದ್ರಗೆ ಹೆಂಗ್ ಬೆಳೆಸ್ಬೇಕಂತ ಚೆನ್ನಾಗಿ ಗೊತ್ತೈತೆ. ಆ ಹೊಲ ಹಂಗೆ ಬಿಡ್ತೀವಿ. ಏನು ಆ ಹೊಲದಲ್ಲಿ ನಾವು ಬೆಳೆಗಳು ಬೆಳಿಬೇಕಂತಾನೆ ಏನಿಲ್ಲ, ಮಾಡಲೇಬೇಕಂತ ಏನಿಲ್ಲ. ನಮ್ಮ ತೋಟದಲ್ಲೇ ಅವನಿಗೆ ಹಸ್ಗುಳ ಪಾರ ಮಾಡಿಕೊಟ್ಟು ಇಲ್ಲಿಂದಾನೆ ಬೆಳೆಸ್ತೀವಿ. ಹಂಗಂತ ಅವನಿಗೆ ಮಾತ್ರನೂ ನಾವು ಹಂಗೆ ಇರೋದಕ್ಕಂತೂ ಬಿಡಲ್ಲ. ಯಾರು ಎಷ್ಟು ಜನ ಏನು ಮಾಡಿದ್ರು, ಎಷ್ಟು ತೊಂದರೆ ಮಾಡಿದ್ರು ಅವನಿಗೆ ಮಾತ್ರ ನಾವು ಒಳ್ಳೇದು ಮಾಡೇ ಮಾಡ್ತೀವಿ. ಚಾಲೆಂಜ್ ಮೇಲೆ ಬೆಳೆಸ್ತೀವಿ. ಇಲ್ಲಿ ಕೇಳಲೇ ನಿಂಗಣ್ಣ, ಒಂದ್ ಹೇಳ್ತೀನಿ ಕೇಳ್ಕ. ಈ ಊರಿಗೇನೆ ನನ್ನ ತಮ್ಮಂಗೆ ನಾನು ಸಾವುಕಾರ ಮಾಡಲಿಲ್ಲ ಅಂದ್ರೆ ನಮ್ಮ ಗಜೇಂದ್ರಂಗೆ ನನ್ನ ಹೆಸರು ಕುಮಾರಣ್ಣನೇ ಅಲ್ಲ ಕಣ್. ಹೋಗ ನೋಡ್ಕೊಂಬಿಡ್ತೀನಿ. ಅದೆಷ್ಟೆಷ್ಟು ಏನೇನು ತೊಂದರೆ ಮಾಡ್ತೀರಾ ನೀವು ಮಾಡ್ರಿ. ನೋಡ್ದೇನು ಬಾಬಾ, ನೋಡ್ದ ಅಲ್ಲ ನಿಮ್ಮ ತಮ್ಮನ ಮಕ್ಳುಗಳು ನಿನಗೆ ಎದುರು ಹತ್ರ ಹೆಂಗ್ ಕೊಡಂಗಾದ್ರು ಬಾಬಾ. ಬಾಬಾ 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 ಬಾ ಹೆಂಗ್ ಗದ್ರಿಸಿದಾರ ನೋಡ್ ಬಾಬಾ. ಇವರು ಗದ್ರಿಸಿ ಹೆಂಗೆ ಎದುರು ಹತ್ರ ಕೊಡ್ತಿದಾರಂತ ಲೆಕ್ಕ ಹಾಕು. ನೋಡಿ ಎಷ್ಟು ಸದ್ರ ಮಾಡ್ಕೊಂಡ್ರು ಬಾಬಾ ನಿಮ್ಗೆ. ನೋಡ್ದೇನು ಬಾಬಾ ಎಷ್ಟು ಸದ್ರ ಮಾಡ್ಕೊಂಡ್ರು ನಿನ್ಗೆ. ನಿನ್ ಮುಂದೆ ನಿನ್ಕೊಂಡು ಮಾತಾಡ್ಸಕ್ಕೆ ಎದುರ್ಕೊಂತಿದ್ರು ಈ ಶಂಕರಜ್ಜ, ಈ ಕುಮಾರಣ್ಣ, ಇವರೆಲ್ಲ. ಇವತ್ತು ನಿನ್ಗೆ ಎದುರು ಉತ್ತರ ಕೊಡಂಗ ಆಗ್ತಿದ್ರಲ್ಲ ಬಾಬಾ. ಎಷ್ಟಿರ್ಬೇಕು ಇವರಿಗೆ ಜಂಬ, ಎಷ್ಟಿರ್ಬೇಕು ಇವ್ರಿಗೆ ದುರಾಂಕಾರ. ಲೆಕ್ಕ ಹಾಕ್ರಿ ಬಾಬಾ, ಲೆಕ್ಕ ಹಾಕ್ರಿ. ನಾನು ಏನ ಅಂದ್ಕೊಂಡಿದ್ದೆ ಕಣ್ ಬಾಬಾ, ಇವೆಲ್ಲ ಆಗಿದ್ದು ನಮ್ಮ ದಿಲೀಪನಿಂದಾನೆ. ನಮ್ಮ ದಿಲೀಪ ಸರಿಯಾಗಿದ್ದಿದ್ರೆ ಇವೆಲ್ಲ ಯಾಕೆ ಆಗ್ತಿತ್ತು? ನಿಮ್ಗೆ ಎದುರು ಉತ್ತರ ಕೊಟ್ಟು ನಿಮ್ಗೆ ಹೇಳ್ದಂಗೆ ಕೇಳ್ದಂಗೆ ನೀವು ಹೇಳಿದ ತಕ್ಷಣ ನಿಮ್ಮ ಚಾಲೆಂಜ್ ಮೇಲೆ ಬಂದ್ಬಿಟ್ಟು ಗೌಡ್ರು ತಾವ ಪಂಚಾಯತಿಗೆ ಕೂರ್ಸೋದೇನು ನೋಡ್ತೀರಾ? ನಿಮ್ಮ ಚಾಲೆಂಜ್ ಮೇಲೆ, ನಿಮ್ಮ ಮಟ್ಟದ ಮೇಲೆ ಹೋಗ್ಬಿಟ್ಟು ಇವ್ರ ಮನೆಗೆ ಹೋಗ್ಬಿಟ್ಟು ಒಂದು ವಾರ ಉಳ್ಕೊಂಬಿಟ್ಟ ನೋಡ್ರಿ. ಹಂಗಾಗಿ ನೀವಂದ್ರೆ ಸದರ ಮಾಡ್ಕೊಂಬಿಟ್ರು ಎಲ್ಲರೂ. ಇವ್ನು ದಿಲೀಪನ್ ಬಗ್ಗೆ ಈಗ್ಲೂ ನಂಬಿಕೆ ಇಟ್ಕೊಂಬಿಡ್ರಿ. ಎಲ್ಲ ಇವನಿಂದಾನೇ ಆಗಿದ್ದು, ನಿನ್ನ ಮಗನಿಂದಾನೇ ಆಗಿದ್ದು ಇವೆಲ್ಲ. ಹೆಂಗಿದ್ರಿ ಬಾವ ನೀವು ಮೊದಲು? ಹೆಂಗಿದ್ರಿ ನೀವು? ನಿಮಗ್ ನೋಡ್ಬಿಟ್ಟು ಎಲ್ಲ ಎದುರು ಕಾಣ್ತಿದ್ರಲ್ಲ ಬಾವ ನಿಮ್ಗೆ. ಇವಾಗ ನೋಡ್ರಿ ಹೆಂಗೆ ಎದುರು ಉತ್ತರ ಕೊಡ್ತಿದಾರೆ ಇವರೆಲ್ಲಾರು. ಲೇ ಶಂಕರಣ್ಣ, ಯಾರು ಏನು ಮಾಡ್ಕೊಂಡ್ ಬಂದ್ರು ನನಗೆ ಯಾರು ಎದುರ್ಸಕ್ ಆಗಲ್ ಕಳ್ಳ. ಲೇ ಎಲ್ಲಾರು ಅಣ್ಣ ತಮ್ಮಂದ್ರುಗಳು ಒಟ್ಟಿಗಾಗಿ ಬಂದ್ರು ನಾನು ಎದ್ರಕಣಲ್ಲ. ಅದೇನೇನು ಮಾಡ್ಕೊಂಬರ್ತೀರಾ ಮಾಡ್ಕೊಂಬರ್ರಿ. ಸರಿ ಆಯ್ತು. ನಿಮ್ಮದ್ರಲ್ಲಿ ನಾವು ಟ್ಯಾಕ್ಟ್ರಿ ಓಡಿಸ್ಕೊಂಬರಲ್ಲ, ನಮ್ಮ ಹೊಲದಲ್ಲಿ ನೀವು ಟ್ಯಾಕ್ಟ್ರಿ ಓಡಿಸೋಂಗಿಲ್ಲ ಅಷ್ಟೇ. ಇನ್ನೊಂದ್ಸಲಿ ಏನಾದ್ರು ಹಂಗೆ ಏನಾದ್ರು ಕಿತಾಪತಿ ಮಾಡಿದ್ರಿ ಅಂದ್ರೆ ಆಮೇಲೆ ಇರುತ್ತೆ ಏನಂತ ತೋರಿಸ್ತೀನಿ ನಾನು. ಸರಿನಾ? ಒಳ್ಳೆ ಮಾತಲ್ಲ ಹೇಳ್ತಿದ್ದೀನಿ. ಅಯ್ಯೋ ಹೋಗ್ರಿ ಸಾವ್ಕಾರ್ರೆ. ಅಲ್ಲ ಕಣ್ರಿ, ನಮ್ಮ ರಂಗಜ್ಜನೂ ನಮ್ಮ ಕುಮಾರಣ್ಣ ಎಲ್ಲಾರ್ಗಿಂತ ಸ್ವಾಭಿಮಾನಿಗಳು. ಹೋಗ್ರಿ, ನಿಮ್ಗಿಂತ ಸ್ವಾಭಿಮಾನಿಗಳು ಅವರು. ನೀವ್ ಹೇಳಕ್ಕಿಂತ ಮುಂಚೆನೇ ಅವ್ರು ಬಂದು ನಿಮ್ಮಲ್ಲಿ ಕಾಲಿಡಲ್ಲ.